ಗಾಯ್ಸ್ ಇವತ್ತು ನಾವು ಮತ್ತೆ ಅಣ್ಗಿಗೆ ಬಂದಿದ್ದೀವಿ. ನಮ್ಮ ದೋಸ್ತನ ಮನೆಯಲ್ಲಿ ಒಂದು ಗೇಟ್ ಮಾಡೋದಿದೆ. ಗೇಟಿಗೆ ಐಟಮ್ ಇದೆ, ಶೀಟ್ ಹಾಕ್ಬೇಕು. ಅದು ಗೇಟ್ ಸಿಂಪಲ್ಲಾಗಿ ಕಂಬ ಒಂದೇ ದೊಡ್ಡದು, ಉಳಿದಿದ್ದೆಲ್ಲ ಚಿಕ್ಕದು ಒಂದೂವರೆ ಬಾಕ್ಸ್ ಇದು. 4 ಕಂಬ ಶೀಟ್, ಜಿಂಕ್ ಶೀಟಲ್ಲಿ ಮಾಡಬೇಕು. ಹೆಂಗೆ ಬರುತ್ತೆ, ಯಾವ ಥರ ಇರುತ್ತೆ ತೋರಿಸ್ತೀವಿ. ಅದು ಸೈಜ್ ಬಂದುಬಿಟ್ಟು 20 ಅಡಿ ಆಗಲ್ಲ, 6 ಅಡಿ ಹೈಟು. ನಮ್ಮ ಹುಡುಗ ಏನು ಮಾಡ್ತಾವನೆ, ಐಟಮ್ ರೆಡಿ ಮಾಡ್ತಾವನೆ. ಕೆಲಸ ಸ್ಟಾರ್ಟ್ ಮಾಡಬೇಕು. ಫ್ರೇಮ್ ರೆಡಿ ಆಗಿದೆ. ಇವಾಗ ಫ್ರೇಮರ್ ಹೊಡಿತಾ ಇದ್ದಾರೆ ನಮ್ಮ ಶರತ್ ಅವರು. ಇಷ್ಟೇ, ಇದು ಸಿಂಪಲ್. ಶೀಟ್ ಹಾಕಿದರೆ ಮುಗೀತು. ಅಲ್ಲಿದೆ ಶೀಟು, ಇಲ್ಲಿ ಹೊಡಿತಾ ಇದ್ದಾರೆ ನಮ್ಮ ಶರತ್ ಅವರು. ಒಂದು ಚಿಕ್ಕದಾಗಿ ಒಂದು ಸ್ವಲ್ಪ ಬಿಟ್ಟು ಆ ಕಡೆನೇ ಕಟ್ ಮಾಡ್ಕೊಂಡು ಇಲ್ಲೊಂದು ಚೂರು ಅಷ್ಟೇ ಬಿಡು, ಗೊತ್ತಾಗಲ್ಲ ಎಷ್ಟು ಅಂತ. ಚೂರು ಚಿಕನ್ ಚೂರು ಬಿಡ್ತಾವಲ್ಲ ಅಷ್ಟು. ಹಾಂ ಅಷ್ಟೇ ಅಲ್ಲ, ಸ್ವಲ್ಪ ಅಷ್ಟೇ. ಒಂದು ನೂಲು ಗ್ಯಾಪ್ ಬಿಡು ಅಷ್ಟೇ ನೋಡಿ. ಅಲ್ಲಿ ಅಷ್ಟೇ ಬಿಡ್ಬೇಕು. ಆ ಕಡೆನೂ ಅಷ್ಟೇ ಬಿಡು, ಅವ್ರು ಮುರ್ಕೊಂತಾರೆ ಕಡೆಗೆ. ಆ ಕಡೆ ತೋರಿಸಲಿ ಸಾಕು. ಕರೆಂಟ್ ಬಂದಿದ್ದು ಬರೋದು. ಬಿಟ್ಕೊಡಿಲ್ಲ ಅಂತ ಮಾಡ್ಕೊಂಡಾರ. ಅಣ್ಗಿ ಕೆಲ್ಸಕ್ಕೆ ಹೋಗ್ತಾ ಇದ್ವಿ ಗಾಯ್ಸ್. ಒಬ್ಬ ಮಿಂಡ್ರಿ ಮಗ ಸಿಕ್ಕ, ತೋರಿಸ್ತೀನಿ ನೋಡಿ. ಕಬ್ಬು ಕೊಡ್ತೀಯಾ? ಯಾರಿಗೆ? ನಂಗೆ ಕೊಡ್ತೀಯಾ? ಬೇಡ. ಕನಕಾಪುರಕ್ಕೆ ಬಂದ್ವಿ. ಇವಾಗ ಶೀಟು ಹೊಡೆದಾಗಿದೆ, ಫ್ರೇಮ್ ರೆಡಿ ಆಗಿದೆ, ಕಂಬನೂ ರೆಡಿ ಇದೆ. ಇವಾಗೆಲ್ಲ ಜಾಯಿಂಟ್ ಹಾಕಿ ಇಂಚಸ್ ಹಚ್ಚಬೇಕು. ಫೈನಲಿ ವರ್ಕ್ ಮುಗಿದಿದೆ. 2 ಗೇಟ್ ರೆಡಿ ಆಗಿದೆ, ನಿಲ್ಸೋದೊಂದೇ ಬಾಕಿ. ಮತ್ತೆ ಸಿಗುವ ಮತ್ತೊಂದು ವಿಡಿಯೋದಲ್ಲಿ.